Welcome to Kids Story World. ರಾಮಪುರದ ಪುಟ್ಟ ಮನೆಯಲ್ಲಿದ್ದ ಅತ್ತೆ ಗೌರಮ್ಮ ಎಂದರೆ ಬಿರಿಯಾನಿಯೇ ಪ್ರಾಣ. ನನ್ನಷ್ಟು ರುಚಿಯಾಗಿ ಬಿರಿಯಾನಿ ಮಾಡೋದು ಯಾರಿಗೂ ಬರಲ್ಲ ಅನ್ನೋದು ಅವರ ದಿನನಿತ್ಯದ ಡೈಲಾಗ್. ಹೊಸದಾಗಿ ಮನೆಗೆ ಬಂದ ಸೊಸೆ ಶೋಭಾ ಮಾತ್ರ ಅತ್ತೆಯ ಮಾತಿಗೆ ತಲೆಬಾಗುವವಳಲ್ಲ. ಅವಳು ಚೆನ್ನಾಗಿ ಅಡುಗೆ ಮಾಡುತ್ತಿದ್ದಳು. ಆದರೆ ಅತ್ತೆ ಹೊಗಳೋದೇ ಇಲ್ಲ. ಒಂದು ಭಾನುವಾರ ಬೆಳಗ್ಗೆ ಅತ್ತೆ ಘೋಷಣೆ ಮಾಡಿದಳು, ಇವತ್ತು ಬಿರಿಯಾನಿ ಚಾಲೆಂಜ್. ಯಾರು ಜಾಸ್ತಿ ತಿಂತಾರೋ ಅವರೇ ಮನೆರಾಣಿ ಎಂದು ನಗುತ್ತಾ ಹೇಳಿದಳು. ಸೊಸೆಗೂ ತಾಳ್ಮೆ ಕಳೆದುಹೋಯಿತು. ಸರಿ ಅತ್ತೆ, ಚಾಲೆಂಜ್ ಸ್ವೀಕರಿಸಿದ್ದೀನಿ ಅಂದಳು. ಮಾವ, ಗಂಡ, ಪಕ್ಕದ ಮನೆಯ ಅಜ್ಜಿ ಆಲ್ ಆಡಿಯನ್ಸ್ ಆಗಿ ಕುಳಿತರು. ಮಧ್ಯಾಹ್ನ ದೊಡ್ಡ ತಟ್ಟೆಗಳಲ್ಲಿ ಬಿಸಿ ಬಿಸಿ ಮಟನ್ ಬಿರಿಯಾನಿ ಬಂತು. ಸುವಾಸನೆಯಿಂದಲೇ ಮನೆಯೆಲ್ಲ ತುಂಬಿಹೋಯಿತು. ಅತ್ತೆ ಮೊದಲನೇ ತುತ್ತು ಹಾಕಿದಳು. ಇದು ನೋಡಿ, ತಿನ್ನೋದೇ ಕಲೆ ಅಂದಳು. ಸೊಸೆ ಕೂಡ ಚುರುಕಾಗಿ ತಿನ್ನತೊಡಗಿದಳು. ಮೊದಲ 2 ತಟ್ಟೆಗಳು ಕ್ಷಣಾರ್ಧದಲ್ಲಿ ಖಾಲಿ. 3ನೇ ತಟ್ಟೆ ಬಂದಾಗ ಅತ್ತೆಯ ವೇಗ ಸ್ವಲ್ಪ ಕಡಿಮೆಯಾಯಿತು. ಇನ್ನೂ ಬಹಳ ಇದೆ, ನಾನೇ ಗೆಲ್ಲೋದು ಅಂತ ಆತ್ಮವಿಶ್ವಾಸ ತೋರಿಸಿದಳು. ಸೊಸೆ ಮಾತ್ರ ನಿಧಾನವಾಗಿ ಆದರೆ ನಿರಂತರವಾಗಿ ತಿನ್ನುತ್ತಲೇ ಇದ್ದಳು. ಮಧ್ಯದಲ್ಲಿ ಮಾವ ಕೇಳಿದ, ನೀರು ಬೇಕಾ? ಅತ್ತೆ ಬೇಡ ಅಂತ ಗಟ್ಟಿಯಾಗಿ ಹೇಳಿದಳು. ಆದರೆ ಮುಖದಲ್ಲಿ ಸ್ವಲ್ಪ ಟೆನ್ಷನ್. 4ನೇ ತಟ್ಟೆ ಬಂದಾಗ ಅತ್ತೆ ಬೆನ್ನು ಹಿಡಿದುಕೊಂಡು ಕೂತಳು. ಅಯ್ಯೋ, ಸ್ವಲ್ಪ ವಿಶ್ರಾಂತಿ ಬೇಕು ಅಂದಳು. ಸೊಸೆ ನಗುತ್ತಾ, ಅತ್ತೆ, ಚಾಲೆಂಜ್ ಅಂದ ಮೇಲೆ ಬಿಡೋಕೆ ಆಗಲ್ಲ ಅಂದಳು. ಗಂಡ ಚಪ್ಪಾಳೆ ತಟ್ಟಿ ಹುರಿದುಂಬಿಸಿದ 5ನೇ ತಟ್ಟೆ ಬಂದಾಗ ಅತ್ತೆ ಕೈಯೆತ್ತಿದಳು. ಸರಿ, ನಾನು ಸೋತೆ ಅಂತ ಒಪ್ಪಿಕೊಂಡಳು. ಎಲ್ಲರೂ ನಕ್ಕರು. ಸೊಸೆ ಜಯಭೇರಿ ಮಿಡಿದಳು. ಆದರೆ ತಕ್ಷಣವೇ ಅತ್ತೆ ಸೊಸೆಯ ಕೈ ಹಿಡಿದು ಹೇಳಿದಳು, ನಿನ್ನಲ್ಲಿ ಧೈರ್ಯವೂ ಇದೆ, ತಾಳ್ಮೆಯೂ ಇದೆ. ಮನೆಗೆ ನೀನೇ ರಾಣಿ. ಕೊನೆಯಲ್ಲಿ ಅತ್ತೆ ಸ್ವತಃ ಸೊಸೆಗೆ ಸಿಹಿ ಕೊಟ್ಟಳು. ಎಲ್ಲರೂ ಸೇರಿ ಉಳಿದ ಬಿರಿಯಾನಿ ತಿಂದರು. ಆ ದಿನದಿಂದ ಅತ್ತೆ ಸೊಸೆ ಜಗಳ ಕಡಿಮೆಯಾಯಿತು. ನೀತಿ, ಸ್ಪರ್ಧೆಗಿಂತ ಸಹಕಾರ ದೊಡ್ಡದು. ಹಾಸ್ಯದಿಂದ ಮನೆ ಸುಖವಾಗಿರುತ್ತದೆ.